ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಆಲ್ರೆಡಿ ಈಗಾಗಲೇ ನಾನು ಡಿಸೈನ್ನ ಸ್ಟಾರ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ಇದಕ್ಕೆ 6 ಎಳೆ ಥ್ರೆಡ್ಡನ್ನು ತೊಗೋಬೇಕು ಮತ್ತು ಸ್ಮಾಲ್ ಬೀಡು ಬಿಗ್ ಬೀಡು ಎರಡೂ ಬೇಕು. ಈಗ ನೋಡಿ, ನಾವು ಸ್ಟಾರ್ಟಿಂಗು ನಾನು ಆಲ್ರೆಡಿ ಅರ್ಧ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ಟಾರ್ಟಿಂಗು 5 ಚೈನಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಈಗ ಸ್ಟಾರ್ಟಿಂಗು ಇದೆ ಅಂತ ತಿಳ್ಕೊಳ್ಳಿ. ನೋಡಿ, ಬಟ್ಟೆಗೆ 2 ಸಲ ಲಾಕ್ನ ಮಾಡಿಕೊಂಡು 1 2 3 4 5 ಆದರೂ ಹಾಕೋಬೋದು, 4 ಆದರೂ ಹಾಕೋಬೋದು. ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಸಲ ಲಾಕ್ ಮಾಡಿದೆ, ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ಡನ್ನು ಹೀಗೆ ತೊಗೊಂಡು ನೋಡಿ, ಈ ರೀತಿ ಬಿಗ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಯಾವ ರೀತಿ ಬೇಕಾದರೂ ತೊಗೋಬೋದು. ಈ ರೀತಿ ಬೀಡನ್ನು ಇನ್ಸೈಡ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕು. 1 ಬೀಡು 2 ಲಾಕು, 5 ಚೈನು ಮತ್ತು 2 ಲಾಕು. ಇದೇ ರೀತಿ ಡಬಲ್ ಲಾಕು ಬರಬೇಕು. ಈ ರೀತಿ 5 ಚೈನ್ನ ಮಾಡಿಕೊಂಡು 2 ಲಾಕ್ನ ಹಾಕೊಳ್ಳಿ. ಮತ್ತೊಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ 2 ಸಲ ಲಾಕ್ನ ಮಾಡಿಕೊಂಡು 5 ಅಥವಾ 4 ಚೈನನ್ನು ಹಾಕೊಳ್ಳಿ. ಬೀಡ್ ಹಾಕಿ 2 ಸಲ ಲಾಕು, ಚೈನ್ ಹಾಕಿ 2 ಸಲ ಲಾಕು. ಇದೇ ರೀತಿ ಸೀರೆ ಪೂರ್ತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಸೀರೆ ಪೂರ್ತಿ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು ನಾವು. ಬೀಡು 5 ಚೈನು 2 ಲಾಕು, ಇದೇ ರೀತಿ ಸೀರೆ ಪೂರ್ತಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತೀನಿ ನೋಡಿ. ಫಸ್ಟ್ ಸ್ಟೆಪ್ಪು ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ 6 ಎಳೆ ಥ್ರೆಡ್ಡನ್ನು ಹೀಗೆ ಹಿಂದೆ ಇಟ್ಕೊಂಡು ಲಾಕ್ ಫಸ್ಟಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಇಲ್ಲೂ 2 ಸಲ ಲಾಕ್ನ ಮಾಡಿಕೊಂಡು 5 ಚೈನ್ನ ಹಾಕೊಳ್ಳಿ. ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ. ಈಗ ಥ್ರೆಡ್ಡನ್ನು ಈ ರೀತಿ ತೊಗೊಂಡು ಈ ರೀತಿ ಸ್ಮಾಲ್ ಬೀಡ್ಗಳನ್ನ ತೊಗೊಂಡಿದ್ದೀನಿ. ಇದನ್ನು ಈಗ ಇನ್ಸರ್ಟ್ ಮಾಡೋಣ. ನೋಡಿ, ಈ ರೀತಿ 5 ಬೀಡ್ಗಳನ್ನ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಒಂದೇ ಸಲ ತೊಗೊಳಕ್ಕಾಗಲ್ಲ ಅಂದರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟನ್ನು ತೊಗೊಂಡು ಹಾಕೊಳ್ಳಿ. ನೋಡಿ, ಈ ರೀತಿ ತೊಗೊಂಡು ಒಂದನ್ನು ಮಾತ್ರ ಹೀಗೆ ತೊಗೊಳ್ತಾ ಇದ್ದೀನಿ. ಒಂದು ತೊಗೊಂಡು ಹೀಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇನ್ನೊಂದನ್ನು ಹಾಕ್ಕೊಂಡು ಮತ್ತೆ ಬೀಡ್ ಲಾಕ್. ಹೀಗೆ ಒಂದಾದಮೇಲೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ, ಈಗ ಈ ಲಾಕ್ ಇದೆ ಅಲ್ವಾ, ಫಸ್ಟ್ ಬೀಡ್ ಪಕ್ಕ ಫಸ್ಟ್ ಲಾಕ್ ಇದೆಯಲ್ಲ, ಆ ಲಾಕ್ ಒಳಗಡೆ ಹೋಗಿ ಲಾಕನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರುತ್ತೆ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಲಾಕಿಗೆ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್. ಫೈವ್ ಚೈನನ್ನು ಹಾಕ್ಕೊಂಡು ಲಾಕ್ ಇರೋ ಕಡೆ ಲಾಕ್ನ ಮಾಡ್ಕೊಳ್ಳಿ. ಮತ್ತೆ ಲಾಕ್ನ ಮಾಡಿ. ಈ ರೀತಿ ಥ್ರೆಡ್ಡನ್ನು ಹೀಗೆ ತಗೊಂಡು ನೋಡಿ, ಮತ್ತೆ 5 ಬೀಡನ್ನು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. 1 ಬೀಡನ್ನ ಹಾಕ್ಕೊಂಡು ಲಾಕ್ನ ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಬೀಡು ಲಾಕ್. ಇದೇ ಥರ ನೀವು ಯಾವ ಸೈಜಿನ ಬೀಡ್ ತೊಗೋತೀರಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ಬೀಡ್ಗಳು ಅದನ್ನು ಫಿಲ್ ಮಾಡ್ಕೋಬೇಕು. ನೀವು ಇನ್ನೂ ದೊಡ್ಡಂತೂ ತೊಗೋತೀರಿ ಬೀಡನ್ನ ಅಂತ ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಬರುತ್ತೆ ಸ್ಮಾಲ್ ಬೀಡು, ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಇಲ್ಲಿ ಈ ಬೀಡ್ಗೆ ಕವರ್ ಆಗೋ ರೀತಿ 5 ಬೀಡನ್ನು ಹಾಕ್ಕೊಂಡು ಇಲ್ಲಿ ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ, ಕೆಲವರು ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡಿಕೊಂಡು 5 ಚೈನನ್ನು ಹಾಕೊಳ್ಳಿ.
ನೀವಿಲ್ಲಿ 5 ಚೈನ್ ತೊಗೊಳ್ತೀರೋ 4 ಚೈನ್ ತೊಗೊಳ್ತೀರೋ ನೋಡಿಕೊಂಡು ಎಷ್ಟು ತೊಗೊಂಡಿರ್ತೀರಿ ಅಷ್ಟನ್ನೇ ಹಾಕ್ಕೊಂಡು ಲಾಕಿರೋ ಕಡೆ ಲಾಕ್ನ ಮಾಡ್ಕೋಬೇಕು. ನೋಡಿ ಇದೇ ರೀತಿ ಪೂರ್ತಿ ಸೆರೆಗೆ ನಾವು ಸೆಕೆಂಡ್ ಸ್ಟೆಪ್ ಅನ್ನೋದು ಈ ರೀತಿನೇ ಬರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಬಿಗ್ ಬೀಡನ್ನು ಹಾಕ್ಕೊಂಡು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹೋಗ್ತೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಮಾಲ್ ಬೀಡ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಆದಷ್ಟು ಈ ರೀತಿ ಒಂದೇ ಸಲ ಬೀಡ್ ತೊಗೊಂಡು ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಟೈಮ್ ಸೇವ್ ಆಗುತ್ತೆ. ನಾವು ಒಂದೊಂದೇ ಬೀಡನ್ನ ತೊಗೊಂಡು ಮತ್ತೆ ಹಾಕ್ತೀವಿ, ಮತ್ತೆ ಹೋಗಿ ತೊಗೋಬೇಕು ಅಂದರೆ ಟೈಮು ಸುಮ್ಮನೆ ವೇಸ್ಟ್ ಆಗುತ್ತೆ ಟೈಮು. ಅದಕ್ಕೋಸ್ಕರ ಬಿಗಿನರ್ಸ್ಗಳು ಕೂಡ ಆದಷ್ಟು ನೀವು ಕಲಿತಾನೆ ಸ್ವಲ್ಪ ಈ ರೀತಿನ ಒಂದೇ ಸಲ ಬೀಡ್ಗಳನ್ನ ಹಾಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಏಕೆಂದರೆ ಬೇಗ ಹಾಕ್ಬೋದು. ಸುಮ್ಮನೆ 2 ಅವರ್ ಎಲ್ಲ ನಾವು ಅದಕ್ಕೇ ಟೈಮ್ ವೇಸ್ಟ್ ಮಾಡೋ ಬದಲು ಬೇಗ ಹಾಕ್ಕೊಳ್ಬೋದು. ಅಂದರೆ ಈ ರೀತಿ ಮೆಥಡ್ಗಳನ್ನ ನೀವು ಆದಷ್ಟು ಕಲಿವಾಗಲೇ ಪ್ರಾಕ್ಟೀಸ್ನ ಮಾಡ್ಕೊಬಿಡಿ. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ನಾನು ಸ್ಯಾರಿ ಪೂರ್ತಿ ಹಾಕ್ಕೊಂಡು ಅದಕ್ಕೆ ಕುಚ್ಚನ್ನ ಕಟ್ಟಿ ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಎಲ್ಲ ಬೀಡ್ಗಳ ಕೆಳಗಡೆ ಸ್ಮಾಲ್ ಬೀಡ್ಗಳನ್ನ ಈ ರೀತಿ ಹಾಕ್ಕೊಂಡು ಕುಚ್ಚನ್ನು ಕಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಬರೀ ಬೇಬಿ ಕುಚ್ಚನ್ನ ಕಟ್ಕೊಳ್ಳೋ ಬದಲು ಈ ರೀತಿ ಹಾಕ್ಕೊಂಡ್ರೆ ಈ ರೀತಿ ನೋಡಿ ಹಾಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ವಿಡಿಯೋದಲ್ಲಿ ಕಲರು ಚೇಂಜ್ ಕಾಣಿಸ್ತಾ ಇದೆ. ನೀವು ರಿಯಲಿ ಹಾಕೊಂಡು ನೋಡಿ ನೀವೇ ಖುಷಿ ಪಡ್ತೀರಾ. ನೋಡಿ ಇದು ಸ್ಯಾರಿ ಬಂದು ರಾಮ ಗ್ರೀನ್ ಇದೆ, ಆದರೆ ಕ್ಯಾಮ್ರಾದಲ್ಲಿ ಬ್ಲೂ ಕಾಣಿಸ್ತಾ ಇದೆ. ಗ್ರೀನು ಅಷ್ಟೇ. ಅದಕ್ಕೆ ಹೇಳೋದು ನಾನು, ಕ್ಯಾಮ್ರಾಗಿಂತ ನೀವು ರಿಯಲಿ ನೋಡಿದಾಗ್ಲೇ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣೋದು ಅಂತ. ನೋಡಿ ಈ ಥರ ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. Thank you for watching.